ಸಂಸ್ಥೆ ಅಡಿಯಲ್ಲಿ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಕ್ಕಳಿಗೆ ಪುಟಾಣಿ ವಿಜ್ಞಾನ ಹಾಗೂ ಟಾಟಾ ಸಂಸ್ಥೆಯ ವತಿಯಿಂದ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಿದ ನಿಮಿತ್ತವಾಗಿ ಅದರ ಉದ್ಘಾಟಕರಾಗಿ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರ ಧರ್ಮಪತ್ನಿಯಾದಂಥ ಶ್ರೀ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಅನಿಲ್ ಸರ್ ಅವರು ಹಾಗೂ ಮದನ್ ಪಟೇಲ್ ಸರ್ ಹಾಗೂ ಶಿವಶರಣಪ್ಪ ಕೋಬಾಳ್ ಸರ್ ಅವರು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಅದರ ಜೊತೆಯಲ್ಲಿ ನಾವು ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಅತ್ಯಂತ ತಮ್ಮನ್ನು ತಾವು ಹುರಿದುಂಬಿಸಿಕೊಂಡು ತಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಒಳ್ಳೆಯ ಮೆರುಗನ್ನು ತಂದುಕೊಟ್ಟಿದ್ದಾರೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಇದರಲ್ಲಿ ನಮ್ಮ ಶಿಕ್ಷಕರ ಹಾಗೂ ಮತ್ತು ನಮ್ಮ ಮುದ್ದು ಮಕ್ಕಳ ಹಾಗೂ ನಮ್ಮ ಪಾಲಕರ ಪಾಲು ತುಂಬಾ ಇದೆ. ಶಿಕ್ಷಕರು ಸತತವಾಗಿ 30 ದಿನಗಳಿಂದ ತಮ್ಮ ಪ್ರಯತ್ನವನ್ನು ಬಿಡಲಾರದೆ ಎಲ್ಲೂ ಚಾಚು ತಪ್ಪದೆ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರ ನಿಮಿತ್ತವಾಗಿ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವು ತುಂಬ ವಿಜೃಂಭಣೆಯಿಂದ ಹೊರಹೊಮ್ಮುತ್ತಿದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಪಾಲಕರ ಪಾತ್ರ ಹೇಗಿದೆ ಅಂತಂದರೆ, ಪಾಲಕರು ನಮಗೆ ಸಹಕರಿಸಿದಾಗ ಮಾತ್ರ ನಾವು ಮಕ್ಕಳ ಒಂದು ಅಲಂಕಾರ ಸಾಮಾನುಗಳನ್ನು ಕೊಂಡ್ಕೊಳ್ಬೋದು. ಅವರ ಕೋಆಪರೇಷನ್ ಇಲ್ಲದೇ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಆಡಳಿತ ಮಂಡಳಿಯವರ ಪಾಲು ಕೂಡ ತುಂಬಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ಹೊರಹೊಮ್ಮುತ್ತಿದೆ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಾವೇರಿ ಆರ್ ನಾಟಿಕರ. ಶಾಲೆ ಇವರು ಆಯೋಜಿಸಿರುವ 35ನೇ ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಅನಿಲ್ ಕುಮಾರ್, ದೇವೇಂದ್ರಪ್ಪ ಜಮಾದಾರ್ಜಿ, ಸಮದ್ ಪಟೇಲ್ ಜಿ, ಶಿವಶರಣಪ್ಪ ಕೋಬಾಳ್ಜಿ, ಶರಣ್ ಕುಮಾರ್ ದೇಸಾಯಿ ಅವರೇ, ಶಂಕರರಾವ್ ನಾಟಿಕರ್, ರವೀಂದ್ರ ವರ್ಮಾ ಅವರೇ, ಚಂದ್ರಶೇಖರ್ ಅವರೇ ಹಾಗೂ ಜಗನ್ನಾಥ್ ಬೆಡಪಳ್ಳಿ ಅವರೇ ಹಾಗೂ ಎಲ್ಲ ಆದರಣೀಯ ಶಿಕ್ಷಕ ವೃಂದದವರೇ, ಬಂದಿರುವ ಪಾಲಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಇದು ತುಂಬ ವಿಶೇಷವಾದ ದಿನವಾಗಿದೆ. ಹಾಗಾಗಿ ನಾನು ತುಂಬ ಸಮಯ ತಗೊಳ್ಳೋದಿಲ್ಲ. ಒಂದೆರಡು ಮಾತು ಹೇಳಬೇಕಾಗ್ತದೆ. ಅಧ್ಯಕ್ಷರಂತ ಕರೆದ್ಬಿಟ್ಟಾಗ ಸುಮ್ಮನೆ ಬಂದು ಹಾಗೆ ಹೇಳಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಒಂದೆರಡು ಕಿವಿ ಮಾತು ಹೇಳಬೇಕಾಗ್ತದೆ. ಪಾಲಕರು ಒಂದು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು. ಮಕ್ಕಳು ಕೂಡ ಆದಷ್ಟು ಇದರ ಕಡೆ ಲಕ್ಷ್ಯ ಕೊಡಬೇಕು. ಲಕ್ಷ್ಯ ಅಂತಂದಾಗ ನಾವು ಏನು ಹೇಳಬೇಕಂದ್ರೆ, ಇವತ್ತಿನ ಕೊರತೆ ಇರೋದೇ ಎಲ್ಲರ ಕಡೆ ಕಾನ್ಸಂಟ್ರೇಷನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಾವು ಎಲ್ಲರಿಗೂ ಕ್ವಿಕ್ ಹಿಂಗಾಗಬೇಕು, ಕೆಲಸ ಹಿಂಗಾಗ್ಬಿಡ್ಬೇಕು. ಅದೇ ಥರ ಮಕ್ಕಳು ಏನಾಗ್ತಾ ಇದ್ದಾರೆ, ಪ್ರತಿ ದಿವಸ ಏನೇ ಹೇಳಿದ್ರು ಆದಷ್ಟು ಬೇಗ ಆಗಬೇಕು. ನಮ್ಮ ಹತ್ರ ಇರೋ ಕ್ರಿಯಾಶೀಲತೆ, ನಮ್ಮ ಹತ್ರ ಇರೋ ಕ್ರಿಯೇಟಿವಿಟಿ ಯಾವುದೂ ಹೊರಗೆ ಬರ್ತಾ ಇಲ್ಲ. ನಾವು ಏನು ಕೇಳಿದ್ರು ಗೂಗಲ್ ನೋಡ್ತೀವಿ, ಏನು ಕೇಳಿದ್ರು ವಾಟ್ಸಪ್ ನೋಡ್ತೀವಿ, ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿದ್ದನ್ನು ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ಸೊ ನೀವು ಸಾಮಾಜಿಕ ಜಾಲತಾಣ ಇಂಥದ್ದನ್ನೆಲ್ಲ ಆದಷ್ಟು ಕಮ್ಮಿ ಪಾಲಕರು ಬಳಸಿದಾಗ ಮಕ್ಕಳು ಅದರ ಕಡೆ ಒಲವು ಕಮ್ಮಿ ಆಗಿಬಿಡ್ತದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ನಡತೆ, ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡುವಲ್ಲಿ ಪಾಲಕರ ಕೊಡುಗೆ ತುಂಬ ಇರ್ತದೆ. ಮನೆಯ ಮೊದಲ ಪಾಠಶಾಲೆ ಅಂತ ನಮಗೆಲ್ಲರಿಗೂ ಗೊತ್ತು. ಶಾಲೆ ಡೆಫಿನೆಟ್ಲಿ ಅದಕ್ಕೆ ಫುಲ್ಫಿಲ್ ಮಾಡ್ತದೆ ಮುಂದಿಂದು. ಅದಕ್ಕಿಂತ ಮುಂಚೆ ಪಾಲಕರದ್ದು ತುಂಬ ಜವಾಬ್ದಾರಿ ಆಗಿರ್ತದೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಏನಂದರೆ, ಒಂದು ಊರಲ್ಲಿ ಒಂದು ಮಗ ಮತ್ತು ತಾಯಿ ಇರ್ತಾರೆ. ಆ ತಾಯಿ ದಿನ ಒಂದು ದೀಪ ಹಚ್ತಿರ್ತಾಳೆ. ಆ ದೀಪ ಹಚ್ಚಿದಾಗ ಆ ಮಗನಿಗೆ ಅನ್ನಿಸ್ತದ, ಅವು ದೊಡ್ಡ ಸ್ಟ್ರೀಟ್ ಇರ್ತದ, ಮನೆ ಬೀದಿ ಇರ್ತದ, ಬೀದಿಯಲ್ಲಿ ಕೂಡ ತುಂಬ ದೀಪಗಳಿರ್ತಾವ. ಆ ಮಗನಿಗೆ ಅನ್ನಿಸ್ತದ, ನಮ್ಮ ಅವ್ವ ಇಷ್ಟು ಸಣ್ಣ ದೀಪ ಹಚ್ತಾಳೆ, ನಿಂದು ಏನಾಗದ, ಅವನಿಗೆ ಲಕ್ಷ್ಯ ಆಗ್ತಿರ್ತದ. ಅದು ಒಂದು ದಿವಸ ಅವ್ರ ತಾಯಿ ಕೇಳ್ತಾನೆ, ಯಾಕೆ ಈ ದೀಪ ಹಚ್ತೀವ, ಇದ್ರದ್ದು ಏನದ ಕೆಲಸ ಇಲ್ಲಿ ಅಂತ ಕೇಳ್ತಾನೆ. ಅವನು ಕೇಳಿದಾಗ, ಈ ದೀಪ ಈ ದೊಡ್ಡ ಸ್ಟ್ರೀಟ್ ಏನು ಬೆಳಗ್ಲಿಕ್ಕೆ ಇರ್ಲಿಕ್ಕಿಲ್ಲ, ಆದರೆ ಅದ್ರ ಜಗದೊಳಗೆ ಎಷ್ಟು ಕೆಲಸ ಮಾಡಬೇಕದು ಮಾಡ್ಲಿಕ್ಕತ್ತದ. ನಾವು ಆ ದೀಪದ ಏನು ಕೆಲಸ ಅಂತ ಅಲಕ್ಷ್ಯ ಮಾಡ್ಕೋಬಾರ್ದು ಮಗ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ದಿನ ಕಳೀತಾ ಇರುವಾಗ ಒಂದು ದಿವಸ ದೊಡ್ಡ ಬಿರುಗಾಳಿ ಬರ್ತದ. ಬಿರುಗಾಳಿ ಬಂದು ಆ ಸ್ಟ್ರೀಟ್ನಾಗ ಇರೋದು ಪ್ರತಿ ದೀಪ ಆರೋಗ್ಬಿಡ್ತದ. ಈ ಮಗುಗ ಅವ್ರ ತಾಯಿ ಕಲ್ಚರ್ ಮಾಡಿರ್ತಾಳೆ, ಆ ದೀಪ ಕಾಯಬೇಕು ಅಂತ ಪಟ್ಟಂತ ಹೋಗಿ ಆ ಮಗು ದೀಪನ ಉಳಿಸ್ಕೊಳ್ತಾನೆ. ಅವತ್ತಿನ ದಿವಸ ಆ ಸ್ಟ್ರೀಟ್ದಾಗ ಅದೊಂದೇ ಬೆಳಕು ಉಳಿದ್ಬಿಡ್ತದೆ. ಆ ಬೆಳಕಿನಿಂದ ಅವತ್ತಿನ ದಿವಸ ಆ ಸ್ಟ್ರೀಟ್ನಾಗ ಪ್ರತಿಯೊಂದು ಮನೆಗೆ ಬೆಳಕು ಬಂದ್ಬಿಡ್ತದೆ. ಹಾಗೆ ನಾವು ಪಾಲಕರಾಗಿ ಒಳ್ಳೆ ಗುಣ ಕಲಿಸ್ಬೇಕಾದಾಗ
ಏನು ಎಲ್ಲರೂ ಹೆಂಗೆಂಗೋ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕತ್ತಾರ. ನನ್ನ ಮಗ ಒಬ್ಬನೇ ಯಾಕೆ ನಾ ಶಾರ್ಟ್ಕಟ್ ತೊಗೋಬಾರ್ದು, ನಾನೊಬ್ಬನೇ ಯಾಕೆ ಹಿಂದುಳಿಬೇಕು, ಎಲ್ಲರೂ ಏನು ಮಾಡ್ತಾರೆ ನಾನು ಮಾಡೋಣ ಅನ್ನೋದು ಒಂದು ಪ್ರವೃತ್ತಿ ನಮ್ಮ ಕಡೆ ಇದೆ ಅಲ್ಲ, ಅದನ್ನು ಬಿಟ್ಟು ನಮ್ಮ ಬೇಸಿಕ್ ನಮ್ಮ ತತ್ವಗಳಿಂದ ಇರ್ತದ ನಾವು ಅದನ್ನು ಹಿಡ್ಕೊಂಡು ಬೆಳಗಿಸಿದ್ರೆ ಒಂದಿಲ್ಲ ಒಂದು ದಿವಸ ನಾವು ನಮ್ಮ ಹತ್ರ ಇರೋದನ್ನು ತಗೊಂಡು ಪೂರ್ತಿ ಜಗತ್ತನ್ನು ಬೆಳಗಬಹುದು ಅಂತ ಈ ಕಥೆ ಮುಖಾಂತರ ನಾವೆಲ್ಲರೂ ಕಲಿಬೇಕಾಗಿದೆ. ಹಾಗೆ ನಾವು ಮಕ್ಕಳಲ್ಲಿ ಮತ್ತು ಸರ್ ಅವರೇ ಮತ್ತು ಇಲ್ಲಿ ಬಂದಂಥ ನಮ್ಮ ಪೋಷಕರ ಪಾಲಕರವರೇ, ಈಗಾಗಲೇ ತುಂಬ ಹೊತ್ತಾಗಿದೆ. ತಾವೆಲ್ಲರೂ ಬಂದಿದ್ದು ಮಕ್ಕಳದು ಕಾರ್ಯಕ್ರಮ ನೋಡಬೇಕಂತಂದು ನಾನೇನು ಹೆಚ್ಚು ಟೈಮ್ ತಗೊಳ್ಳಿಲ್ಲ. ಓದಿನ ಜೊತೆ ಸಂಸ್ಕೃತಿ ಚಟುವಟಿಕೆಗಳಂತೂ ಬೆಳೆಸಬೇಕಾಗುತ್ತದೆ. ಯಾಕಂದ್ರೆ ಬರೀ ಓದು 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 ಅಂತಂದ್ರೆ ಅವು ಹುಡುಗರೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಯಾಕಂದ್ರೆ ಏನಾಗ ಈಗಿನ ಪೀರಿಯಡ್ದಾಗ ಏನಾಗಂದ್ರೆ ಓದ್ರಿ 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 ಬರೀ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ರಿ. ಜಾಸ್ತಿ ಇನ್ನೂ ಓದಿಸ್ಲಕ್ಕೆ ಹೋಗ್ಬಿಟ್ರಿ ಹುಡುಗರಿಗೆ. ಯಾಕಂದ್ರೆ ಭಾಳ ಹುಡುಗರು ಭಾಳ ಸಣ್ಣವ್ರ ಜಾಸ್ತಿ ಓದಿದ್ರಿ ಇದ್ರಾಗೆ ಓದಿದೆಲ್ಲ ಮೆಂಟಲಿ ಇದು ಆಯ್ತು. ಅದಕ್ಕೂ ಸ್ವಲ್ಪ ಅವ್ರಿಗೆ ಆಟಗಳು ಕೊಡಬೇಕು, ಆಟ ಇಂಥವೆಲ್ಲ ಮಾಡಿಸ್ಬೇಕು. ಅವ್ರಿಗೂ ಕಲ್ಚರಲ್ ಪ್ರೋಗ್ರಾಮ್ ಕಲಿಸ್ಬೇಕು. ಯಾಕಂದ್ರೆ ಈಗೇನೋ ದೊಡ್ಡವ್ರು ಏನು ಬಿಟ್ಬಿಡ್ರಿ. ಈಗ ಮುಂದಿನ ನಮ್ಮ ಭಾರತ ನಾಡು ಒಂದು ಸಾಂಸ್ಕೃತಿಕ ನಾಡದ. ನಮ್ಮ ಕನ್ನಡ ನಾಡದಲ್ಲಿ ತಮಗೆಲ್ಲ ಗೊತ್ತಿಂತ ಅನೇಕ ಇದು ಸಂಸ್ಕೃತ ನಾಡಿದ್ದಾವೆ. ಇದನ್ನು ಬೆಳೆಸಬೇಕು, ಇದನ್ನು ಉಳಿಸ್ಬೇಕಾಯ್ತಂದ್ರೆ ಈ ಮಕ್ಕಳ ಥ್ರೂನೇ ಉಳಿಸ್ಬೇಕಾಗ್ತದೆ. ಯಾಕಂದರೆ ಈಗ ಮುಂದಿನ ಜನ್ರೇಷನ್ಗೆ ಏನದು ಸಂಸ್ಕೃತ ಅಂಬೋದೇ ಗೊತ್ತಿಲ್ಲ. ಇದು ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ಒಂದು ಡ್ಯಾನ್ಸ್ ಆಗಲಿ, ಒಂದು ಭರತನಾಟ್ಯ ಆಗಲಿ, ತಾವೆಲ್ಲರೂ ಕಲ್ಸ್ಕೊಂಡು ಬಂದು ಇಂಥ ಕಾರ್ಯಕ್ರಮದ ತೋರಿಸ್ಕೊಂಡು ಬಂದರೆ ಹುಡುಗರಿಗೂ ಇದು ಮಾಡಬೇಕು ಇಂಥದ್ದು ಅದ ಅಂತಂದು ಮುಂದಿನ ಪೀಳಿಗೆಗೂ ನಾವು ತೋರಿಸ್ದಂಗೆ ಆಗ್ತದೆ. ಇನ್ನೊಂದು, ಈಗ ಆಲ್ರೆಡಿ ನಾವೆಲ್ಲರೂ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಟ್ಟಿವಿ. ಗೆದ್ದವ್ರಿಗೆ ಕೊಟ್ಟಿವಿ, ಬಿಟ್ಟವ್ರಿಗೆ ಅಂತಲ್ಲ. ತಾವು ಇದೊಂದು ಸರಿ ನಾವು ಈ ಸರಿ ನಾವು ಗೆದ್ದಿಲ್ಲಪ್ಪ, ಮುಂದಿನ ಸರಿ ನಾವು ಇದಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡಿ